ನಮಸ್ಕಾರ ಸ್ನೇಹಿತರೆ, ಇವತ್ತು ಅಂಬೇಡ್ಕರ್ರನ್ನ ದೇವರ ರೀತಿ ನೋಡಲಾಗುತ್ತೆ. ಎಲ್ಲಾ ಪಕ್ಷದವರು ಬಾಬಾ ಸಾಹೇಬ್ಗೆ ಹೂಮಾಲೆ ಹಾಕೋದೇನೋ, ಜೈ ಭೀಮ್ ಅನ್ನೋದೇನೋ. ಆದರೆ ಅದೇ ಅಂಬೇಡ್ಕರ್ ಚುನಾವಣೆಗೆ ನಿಂತಾಗ ಎಲ್ಲರೂ ಸೇರಿ ಸೋಲಿಸಿ ಬಿಟ್ಟಿದ್ರು. ಹಾಗಾದ್ರೆ ಅಂಬೇಡ್ಕರ್ ಎಷ್ಟು ಸಲ ಚುನಾವಣೆಯಲ್ಲಿ ಸೋತ್ರು? ಅವರ ವಿರುದ್ಧ ಸ್ಪರ್ಧಿಸಿ ಗೆದ್ದಿದ್ದು ಯಾರು? ಗಾಂಧೀಜಿ ಕಂಡ್ರೆ ಅಂಬೇಡ್ಕರ್ಗೆ ಆಗ್ತಿರ್ಲಿಲ್ಲ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸಣ್ಣ ವಯಸ್ಸಲ್ಲೇ ಸಮಾಜದ ಕರಾಳತೆ ದರ್ಶನ. ಸ್ನೇಹಿತರೆ, ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಇವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಇವರು 1891 ಏಪ್ರಿಲ್ 14ರಂದು ದಲಿತ ಕುಟುಂಬದಲ್ಲಿ ಜನಿಸಿದ್ರು. ಸಣ್ಣ ವಯಸ್ಸಲ್ಲೇ ಸಮಾಜದ ಕರಾಳ ಮುಖವನ್ನ ನೋಡಿದ್ರು. ಆದ್ರೂ ಸಮಾಜ ಬದಲಿಸುವ ಪಣ ತೊಟ್ಟ ಇವರು ಶಿಕ್ಷಣವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಬಾಂಬೆ ಯೂನಿವರ್ಸಿಟಿಯ ಎಲ್ಫಿನ್ಸ್ಟೋನ್ ಕಾಲೇಜಿನಿಂದ ಪದವಿ ಪಡ್ಕೊಂಡ್ರು. ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋದ ಇವರು ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಅರ್ಥಶಾಸ್ತ್ರದಲ್ಲಿ 2 ಡಾಕ್ಟರೇಟ್ ಪಡ್ಕೊಂಡ್ರು. ನಂತರ ಗ್ರೇಸ್ ಇನ್ ನಲ್ಲಿ ಕಾನೂನು ಶಿಕ್ಷಣ ಪಡೆದು ಬ್ಯಾರಿಸ್ಟರ್ ಆದ್ರು. ಇದಾದ್ಮೇಲೆ ಅಲ್ಲೇ ಇದ್ಕೊಂಡು ಬಿಂದಾಸ್ ಲೈಫ್ ಲೀಡ್ ಮಾಡಬಹುದಿತ್ತು. ಆದ್ರೆ ಅಂಬೇಡ್ಕರ್ ಹಾಗೆ ಮಾಡ್ಲಿಲ್ಲ. ಭಾರತಕ್ಕೆ ವಾಪಸ್ ಬಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ್ರು. ತಮ್ಮ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಟವನ್ನ ಶುರು ಮಾಡಿದ್ರು. ದಲಿತ ಸಮುದಾಯದ ದೇವರಾದ್ರು. ಕಾಂಗ್ರೆಸ್ ಸೇರಲಿಲ್ಲ, ಹೋರಾಟ ಬಿಡಲಿಲ್ಲ. ಸಮುದಾಯದ ಹಕ್ಕಿಗಾಗಿ ಜ್ಞಾನ ಮೀಸಲು. ಹೀಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಪಡೆದು ಭಾರತಕ್ಕೆ ಬಂದ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನ ಸೇರಲಿಲ್ಲ. ಬದಲಾಗಿ ಅವರೇ ಪರಿಶಿಷ್ಟ ಜಾತಿಗಳ ಒಕ್ಕೂಟವನ್ನ ಸ್ಥಾಪಿಸಿದ್ರು. 1927ರಿಂದಲೇ ಸಮಾಜದಲ್ಲಿ ದಬ್ಬಾಳಿಕೆಗೆ ಒಳಗಾದ ವರ್ಗಗಳಿಗೆ ಚುನಾವಣೆಯಲ್ಲಿ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಬೇಕು ಅನ್ನೋ ಪಟ್ಟು ಹಿಡಿದ್ರು. ನಂತರ ಗಾಂಧೀಜಿ ಹಸ್ತಕ್ಷೇಪದಿಂದ ಈ ಬೇಡಿಕೆ ಕೈಬಿಟ್ಟು ಪೂನಾ ಒಪ್ಪಂದಕ್ಕೆ ಸೈನ್ ಹಾಕಿದ್ರು. 1936ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಸ್ಥಾಪಿಸಿದ್ರು. ಇದು 1937ರಲ್ಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನಡೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿತ್ತು. ಸ್ವಾತಂತ್ರ್ಯ ಬಂದ ನಂತರ ನೆಹರು ತಮ್ಮ ಸರ್ಕಾರದಲ್ಲಿ ಕಾನೂನು ಸಚಿವರಾಗುವಂತೆ ಅಂಬೇಡ್ಕರ್ ಅವರಿಗೆ ಆಹ್ವಾನ ನೀಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಕಂಡ್ರೆ ಆಗ್ತಿರ್ಲಿಲ್ಲ. ಆದ್ರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿ ಕೆಲಸ ಮಾಡಿದ್ರು. ಇದಾದ 2 ವಾರಗಳಲ್ಲಿ ಅವರನ್ನ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ನಂತರ ಭಾರತ ಗಣರಾಜ್ಯವಾಯಿತು. ಆದರೆ 1951ರಲ್ಲಿ ಇವರ ಹಿಂದೂ ಕೋಡ್ ಬಿಲ್ಗೆ ಕಾಂಗ್ರೆಸ್ ವಿರೋಧಿಸಿದಾಗ ತಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆ ನೀಡಿ ಹೊರಬಂದ್ರು. ರಿಪಬ್ಲಿಕನ್ ಪಕ್ಷದಿಂದ ಅಂಬೇಡ್ಕರ್ ಸ್ಪರ್ಧೆ. ಅಂಬೇಡ್ಕರ್ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್. 1952ರಲ್ಲಿ ಮೊದಲ ಲೋಕಸಭೆ ಚುನಾವಣೆ ಬಂತು. ಆಗ ಅಂಬೇಡ್ಕರ್ ತಾವೇ ಸ್ಥಾಪಿಸಿದ್ದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಪಕ್ಷದಿಂದ ಸ್ಪರ್ಧಿಸಿದ್ರು. ಬಾಂಬೆ ನಾರ್ತ್ ಸೆಂಟ್ರಲ್ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ಅಂಬೇಡ್ಕರ್ ಬಗ್ಗೆ ಗೊತ್ತಿದ್ದ ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸದೆ ಬೆಂಬಲ ಕೊಡಬಹುದಿತ್ತು. ದೇಶದ ಸಂವಿಧಾನ ಶಿಲ್ಪಿ ಅಲ್ವಾ, ಇವರ ವಿರುದ್ಧ ಅಭ್ಯರ್ಥಿ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಬಹುದಿತ್ತು. ಆದ್ರೆ ಕಾಂಗ್ರೆಸ್ ಹಾಗೆ ಮಾಡಲಿಲ್ಲ. ಬದಲಾಗಿ ಅಂಬೇಡ್ಕರ್ ವಿರುದ್ಧ ಮತ್ತೋರ್ವ ದಲಿತ ನಾಯಕ ನಾರಾಯಣ್ ಸಾದೋಬಾ ಕಜ್ರೋಲ್ಕರ್ ಅವರನ್ನ ಕಣಕ್ಕೆ ಇಳಿಸಿತು. ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಹಿಂದೂ ಮಹಾಸಭಾ ಕೂಡ ಕ್ಯಾಂಡಿಡೇಟ್ ಗಳನ್ನ ಇಳಿಸಿತ್ತು. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷ ಅಂಬೇಡ್ಕರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತು. ಇನ್ನು ಸ್ವಾತಂತ್ರ್ಯ ಬಂದ ಫಸ್ಟ್ ನಲ್ಲಿ ನೆಹರು ಅಲೆ ಭಾರಿ ದೊಡ್ಡ ಮಟ್ಟದಲ್ಲಿ ಇತ್ತು. ಅದರಿಂದಲೋ ಏನೋ ಅಂಬೇಡ್ಕರ್ ವಿರುದ್ಧ ನಿಂತಿದ್ದ ನಾರಾಯಣ್ ಸಾದೋಬಾ ಕಜ್ರೋಲ್ಕರ್ 15,000 ಮತಗಳ ಅಂತರದಲ್ಲಿ ವಿನ್ ಆದ್ರು. ಹಿಂದುಳಿದ ವರ್ಗಗಳ ಹಕ್ಕಿಗಾಗಿ ಜೀವನವನ್ನೇ ಮೀಸಲಿಟ್ಟ ಅಂಬೇಡ್ಕರ್ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ನಂತರ ಅಂಬೇಡ್ಕರ್ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗಿ ಸಂಸತ್ಗೆ ಹೋದ್ರು. 1954ರಲ್ಲಿ ಮತ್ತೆ ಮಹಾರಾಷ್ಟ್ರದ ಬಂಡಾರಾ ಲೋಕಸಭೆ ಕ್ಷೇತ್ರದ ಉಪಚುನಾವಣೆಗೆ ಸ್ಪರ್ಧಿಸಿದ್ರು. ಆದರೆ ಅಲ್ಲೂ ಸೋಲು ಕಂಡ್ರು. ಇಲ್ಲಿ ಕಾಂಗ್ರೆಸ್ನ ಅಶೋಕ್ ರಂಜಿರಾಮ್ ಮೆಹ್ತಾ ವಿನ್ ಆದ್ರು. ಮುಂದಿನ ಲೋಕಸಭೆ ಚುನಾವಣೆ 1957ರಲ್ಲಿ ನಡೀತು. ಆದ್ರೆ ಆ ಚುನಾವಣೆ ಬರೋ ಮುನ್ನವೇ ಅಂದ್ರೆ 1956ರ ಡಿಸೆಂಬರ್ 6ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಧಿವಶರಾದ್ರು. ಬಾಬಾ ಸಾಹೇಬ್ರನ್ನ ಸೋಲಿಸಿದವರು ಯಾರು? ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದ ಈ ನಾರಾಯಣ್ ಸದೋಬಾ ಕಜ್ರೋಲ್ಕರ್ ಯಾರು ಅಂತ ನೋಡೋಕೆ ಹೋದ್ರೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಒಂದು ಟೈಮಲ್ಲಿ ಅಂಬೇಡ್ಕರ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವರೇ ಆಗಿದ್ರು. ಇವರು ಕೂಡ ಹಿಂದುಳಿದ ವರ್ಗಕ್ಕಾಗಿ ಹೋರಾಡಿದ್ರು. 1953ರಲ್ಲಿ ಸ್ಥಾಪನೆಯಾದ ಹಿಂದುಳಿದ ವರ್ಗಗಳ ಆಯೋಗದ ಮೆಂಬರ್ ಕೂಡ ಆಗಿದ್ರು. 1962ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ರು. 1970ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. 1954ರ ಉಪಚುನಾವಣೆಯಲ್ಲಿ ಬಾಬಾ ಸಾಹೇಬ್ರನ್ನ ಸೋಲಿಸಿದ್ದ ಅಶೋಕ್ ಮೆಹ್ತಾ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲೆಲ್ಲ ಭಾಗಿಯಾಗಿದ್ದ ನಾಯಕರಾಗಿದ್ರು. ಗಾಂಧೀಜಿ ಕಂಡ್ರೆ ಆಗ್ತಿರ್ಲಿಲ್ಲ ಯಾಕೆ?
ಸ್ನೇಹಿತರೆ, ಅಂಬೇಡ್ಕರ್ಗೆ ಮಹಾತ್ಮ ಗಾಂಧೀಜಿ ಕಂಡ್ರೆ ಅಷ್ಟಾಗಿ ಆಗಿ ಬರ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ನಾನು ಗಾಂಧೀಜಿಯನ್ನ ಮಹಾತ್ಮ ಅಂತ ಕರೆಯೋದಿಲ್ಲ, ಅವರು ಡಬಲ್ ಸ್ಟ್ಯಾಂಡರ್ಡ್ ಹೊಂದಿದ್ರು ಅಂತ ಖುದ್ದು ಅಂಬೇಡ್ಕರ್ ಅವರೇ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಇಂಗ್ಲಿಷ್ ನ್ಯೂಸ್ ಪೇಪರ್ಗಳ ಸಂದರ್ಶನದಲ್ಲಿ ಗಾಂಧೀಜಿ ಜಾತಿ ಪದ್ಧತಿ ವಿರುದ್ಧ ಮಾತಾಡ್ತಿದ್ರು. ಅದೇ ಲೋಕಲ್ ಗುಜರಾತಿ ಪತ್ರಿಕೆಗಳಿಗೆ ಮಾತನಾಡುವಾಗ ಜಾತಿ ಪದ್ಧತಿ ಪರವಾಗಿ ಮಾತಾಡ್ತಿದ್ರು ಅಂತ ಅಂಬೇಡ್ಕರ್ ಹೇಳಿಕೊಂಡಿದ್ರು. ಈಗಲೂ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಿದೆ, ನೀವು ಕೂಡ ನೋಡಬಹುದು. ಹೀಗೆ ಹಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದಿದ್ದರಿಂದಲೇ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನ ಸೇರಲಿಲ್ಲ. ಇಂಥ ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಡುವಾಗಲೂ ಲೇಟ್ ಮಾಡಲಾಯಿತು. ಅಂಬೇಡ್ಕರ್ 1956ರಲ್ಲಿ ವಿಧಿವಶರಾದ್ರು 1990ರವರೆಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಿಲ್ಲ. 1990ರಲ್ಲಿ ವಿ.ಪಿ. ಸಿಂಗ್ ನೇತೃತ್ವದ ಸರ್ಕಾರ ಬಂತು. ಆಗ ಅಂಬೇಡ್ಕರ್ಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು. ಸ್ನೇಹಿತರೆ, ದೇಶಕ್ಕಾಗಿ, ದಲಿತ ಸಮುದಾಯಕ್ಕಾಗಿ ಜೀವನ ಮೀಸಲಿಟ್ಟ ನಾಯಕನಿಗೆ ಕೊನೆಯಲ್ಲಿ ಸಿಕ್ಕಿದ್ದು ಬರೀ ಅವಮಾನ, ಸೋಲು, ಅವಮಾನ. ಅದಕ್ಕೆ ಕಾರಣ ಈ ರಾಜಕೀಯ ಮತ್ತು ಜನರ ಮನಸ್ಥಿತಿ. ಜನರಿಗೆ ಪಕ್ಷ, ಜಾತಿ, ದುಡ್ಡು ಮುಖ್ಯವೇ ಹೊರತು ಅರ್ಹತೆ ಇರೋರು ಮುಖ್ಯವಲ್ಲ ಅನ್ನೋದಕ್ಕೆ ಅಂಬೇಡ್ಕರ್ ಸಾಕ್ಷಿ ಆಗಿದ್ದಾರೆ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಇಂದಿಗೂ ಅಂಬೇಡ್ಕರ್ ಹೆಸರನ್ನ ತಮ್ಮ ರಾಜಕೀಯಕ್ಕೆ ಬಳಸಿಕೊಳ್ತಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.